ನಮಸ್ತೆ, ನನ್ನ ಆತ್ಮೀಯ ಸಾರಿಗೆ ನೌಕರರೇ ಹಾಗೂ ಪ್ರಿಯ ವೀಕ್ಷಕರೇ. ಸಾರಿಗೆ ನೌಕರರ ಪಾಲಿನ ಆಪತ್ ಬಾಂಧವ, ಹೋರಾಟದ ಹಾದಿಯ ದಿಕ್ಸೂಚಿ ಹಾಗೂ ಹಿರಿಯ ಕಾರ್ಮಿಕ ಮುಖಂಡರಾದ ಶ್ರೀ ಎಚ್ ವಿ ಅನಂತ್ ಸುಬ್ಬಾರಾವ್ ಅವರ ನಿಧನವು ಕರ್ನಾಟಕದ ಕಾರ್ಮಿಕ ವಲಯಕ್ಕೆ, ವಿಶೇಷವಾಗಿ ಸಾರಿಗೆ ನೌಕರರಿಗೆ ಆಘಾತಕಾರಿಯಾದ ಸುದ್ದಿಯಾಗಿದೆ. ಅವರ ಅಗಲಿಕೆಯು ಸಾರಿಗೆ ನೌಕರರ ಹೋರಾಟಕ್ಕೆ ಉಂಟಾದ ಬಲವಾದ ಪೆಟ್ಟು ಎಂದು ಹೇಳಬಹುದು. ದಯವಿಟ್ಟು ಸಾರಿಗೆ ನೌಕರ ಮಿತ್ರರೇ, ಈ ವಿಡಿಯೋವನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋ ನಿಮಗೆ ಮೊದಲು ತಲುಪುತ್ತದೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ. ನೀವು ಮಾಡುವ ಒಂದು ಲೈಕ್ ಇನ್ನೂ 10 ಜನ ಸಾರಿಗೆ ಮಿತ್ರರಿಗೆ ಈ ವಿಡಿಯೋ ತಲುಪಲು ಸಹಾಯವಾಗುತ್ತದೆ. ಈಗ ವಿಷಯಕ್ಕೆ ಬರೋಣ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಫೆಡರೇಷನ್ ಹಾಗೂ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿದ್ದ ಎಚ್ ವಿ ಅನಂತ್ ಸುಬ್ಬಾರಾವ್ ಅವರು ಕೇವಲ ಒಬ್ಬ ನಾಯಕರಾಗಿರದೆ ನೌಕರರ ನೋವಿಗೆ ಸ್ಪಂದಿಸುವ ಶಕ್ತಿಯಾಗಿದ್ದರು. ಹೃದಯಾಘಾತದಿಂದ ಸಂಭವಿಸಿದ ಅವರ ಸಾವು ಸಾರಿಗೆ ನೌಕರರನ್ನು ಅನಾಥರನ್ನಾಗಿಸಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಈ ನೋವನ್ನು ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ಲಕ್ಷಾಂತರ ಸಾರಿಗೆ ನೌಕರರಿಗೆ ದೊರೆಯಲಿ ಎಂದು ಪ್ರಾರ್ಥಿಸೋಣ. ಇಂತಹ ದಣಿವರಿಯದ ನಾಯಕನ ಅಗಲಿಕೆಯಿಂದ ಸಾರಿಗೆ ನೌಕರರಿಗೆ ಏನೆಲ್ಲ ಹಿನ್ನಡೆಗಳಾಗಬಹುದು ಎನ್ನುವುದನ್ನು ತಿಳಿಯೋಣ. ಅನುಭವಿ ನಾಯಕತ್ವದ ಕೊರತೆ. ಸುಬ್ಬಾರಾವ್ ಅವರು ದಶಕಗಳಿಂದ ಸಾರಿಗೆ ನೌಕರರ ಪರವಾಗಿ ಧ್ವನಿ ಎತ್ತಿದವರು. ಆಡಳಿತ ಮಂಡಳಿ ಮತ್ತು ಸರ್ಕಾರದೊಂದಿಗೆ ಮಾತುಕತೆ ನಡೆಸುವಾಗ ಅವರು ತೋರುತ್ತಿದ್ದ ಜಾಣ್ಮೆ, ಕಾನೂನು ಅರಿವು ಮತ್ತು ದೃಢತೆ ಈಗಿನ ಸಂದರ್ಭದಲ್ಲಿ ನೌಕರರಿಗೆ ಬಹಳ ಅಗತ್ಯವಾಗಿತ್ತು. ಅಂತಹ ಅನುಭವಿ ಮಾರ್ಗದರ್ಶಕರ ಕೊರತೆ ಎದ್ದು ಕಾಣಲಿದೆ. ವೇತನ ಪರಿಷ್ಕರಣೆ ಮಾತುಕತೆಯಲ್ಲಿ ಹಿನ್ನಡೆ. ಸರ್ಕಾರದೊಂದಿಗೆ ವೇತನ ಪರಿಷ್ಕರಣೆಯ ವಿಷಯ ಬಂದಾಗ ಅಂಕಿ-ಅಂಶಗಳ ಸಹಿತ ಸರ್ಕಾರದ ಮನವೊಲಿಸುವ ಅಥವಾ ಪಟ್ಟು ಹಿಡಿಯುವ ಚಾಕಚಕ್ಯತೆ ಅವರಲ್ಲಿತ್ತು. ಈಗ ಅವರ ಅನುಪಸ್ಥಿತಿಯಲ್ಲಿ ಬಾಕಿ ಉಳಿಯುವ ಅಥವಾ ಮುಂದಿನ ವೇತನ ಒಪ್ಪಂದಗಳ ಮಾತುಕತೆಯಲ್ಲಿ ನೌಕರರ ಪರವಾದ ವಾದ ಮಂಡನೆಗೆ ಬಲ ಕಡಿಮೆಯಾಗಬಹುದು. ಒಗ್ಗಟ್ಟಿನ ಸೂತ್ರಧಾರನ ನಿರ್ಗಮನ. ಸಾರಿಗೆ ಇಲಾಖೆಯಲ್ಲಿ ಅನೇಕ ಸಂಘಟನೆಗಳಿವೆ. ಅವುಗಳನ್ನೆಲ್ಲ ಒಂದೇ ವೇದಿಕೆಯಡಿ ತಂದು ಜಂಟಿ ಕ್ರಿಯಾ ಸಮಿತಿಯ ಮೂಲಕ ಒಗ್ಗಟ್ಟಿನ ಹೋರಾಟ ರೂಪಿಸುವಲ್ಲಿ ಸುಬ್ಬಾರಾವ್ ಅವರ ಪಾತ್ರ ಹಿರಿಯದು. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಅವರ ಗುಣವಿಲ್ಲದೆ ಸಂಘಟನೆಗಳಲ್ಲಿ ಭಿನ್ನಾಭಿಪ್ರಾಯ ಮೂಡುವ ಆತಂಕವಿದೆ. ಕಾನೂನು ಹೋರಾಟದ ಹಿನ್ನಡೆ. 50 ವರ್ಷಗಳಿಂದ ಕಾರ್ಮಿಕ ಕಾನೂನುಗಳ ಆಳವಾದ ಅರಿವು ಹೊಂದಿದ್ದರು. ಅಮಾನತು, ವಜಾ ಅಥವಾ ಅನ್ಯಾಯದ ವರ್ಗಾವಣೆಗಳ ವಿರುದ್ಧ ಕಾನೂನಾತ್ಮಕವಾಗಿ ಹೇಗೆ ಹೋರಾಡಬೇಕು ಎಂಬ ಬಗ್ಗೆ ನೌಕರರಿಗೆ ಧೈರ್ಯ ತುಂಬುತ್ತಿದ್ದರು. ಈ ಕಾನೂನು ರಕ್ಷಾ ಕವಚವನ್ನು ನೌಕರರು ಕಳೆದುಕೊಂಡಂತಾಗಿದೆ. ಹೋರಾಟದ ಕಿಚ್ಚು ಮತ್ತು ನೈತಿಕ ಸ್ಥೈರ್ಯ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನೌಕರರಿಗೆ ನಾನಿದ್ದೇನೆ ಎಂಬ ಧೈರ್ಯವನ್ನು ಅವರು ನೀಡುತ್ತಿದ್ದರು. ಅವರ ಭಾಷಣಗಳು ನೌಕರರಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚುತ್ತಿದ್ದವು. ಅವರ ಅಗಲಿಕೆ ನೌಕರರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಸಾಧ್ಯತೆ ಇದೆ. ಕಾಮ್ರೇಡ್ ಎಚ್ ವಿ ಅನಂತ್ ಸುಬ್ಬಾರಾವ್ ಅವರ ಸ್ಥಾನವನ್ನು ತುಂಬುವುದು ಕಷ್ಟಸಾಧ್ಯ. ಅವರು ಹಾಕಿಕೊಟ್ಟ ಹೋರಾಟದ ಹಾದಿಯಲ್ಲಿ ಮುನ್ನಡೆಯುವುದೇ ನೌಕರರು ಅವರಿಗೆ ಸಲ್ಲಿಸುವ ನಿಜವಾದ ಗೌರವವಾಗಿದೆ. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈ ಸಾರಿಗೆ ಕೂಗು ಚಾನಲ್ ಸಾರಿಗೆ ನೌಕರರ ಧ್ವನಿಯಾಗಿದೆ. ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾರ್ಮಿಕ.